ಯೂಟ್ಯೂಬ್ ಚಾನಲ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ. ಯಾರಲ್ಲಾದರೂ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ಸೂಕ್ತವಾದ ಪರಿಷ್ಕಾರವನ್ನು ನಾನು ತಿಳಿಸ್ಕೊಡ್ತಾ ಇರ್ತೀನಿ. ನಿಮಗೆ ನೀವಾಗಿ ಮಾಡ್ಕೊಳ್ತಕ್ಕಂಥ ರೆಮಿಡೀಸ್ ತುಂಬ ಇದ್ದಾವೆ, ನೋಡ್ಕೊಂಡು ಮಾಡ್ಕೋಬೋದು. ಅಕಸ್ಮಾತ್ ನಮಗೆ ಸಿಗೋದಿಲ್ಲ, ಆಗೋದಿಲ್ಲ, ನಮಗೆ ಸಮಸ್ಯೆ ಜಾಸ್ತಿ ಇದೆ ಅಂತಂದ್ರೆ ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಮಾತ್ರ ಕಾಲ್ ಮಾಡಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಗಂಡಸರಲ್ಲಿ ವೀರ್ಯಕಣಗಳು ಸಮೃದ್ಧಿಯಾಗಿ ಇಲ್ಲದೇ ಇರೋ ಒಂದು ಸಮಸ್ಯೆ ಇದೆ. ವೀರ್ಯಕಣಗಳು ಅಂತಂದರೆ ನೋಡಿ, ಶುಕ್ಲಕಣಗಳು ಅಂತ ಕರಿತೀವಿ. ವೀರ್ಯ ಎಷ್ಟು ಬಲಿಷ್ಠವಾಗಿರ್ತದೋ ದೇಹದಲ್ಲಿ ಅಷ್ಟು ತಾಕತ್ತಾಗಿರ್ತೀವಿ ನಾವು. ಇಲ್ಲ ಅಂದರೆ ಏನಾಗುತ್ತಂದರೆ ಕ್ಷೀಣಿಸ್ತಾ ಇರ್ತದೆ ದೇಹ. ಸಕಲ ರೋಗಗಳಿಗೂ ಮೂಲ ಕಾರಣ ಯಾವುದು ಅಂತಂದರೆ ವೀರ್ಯಕಣಗಳು. ಆ ರೋಗ ಬರಬೇಕು ಮೊದಲು ವೀರ್ಯಕಣಗಳು ಸಮೃದ್ಧಿಯಾಗಿದ್ದರೆ ಅದು ಬರೋದಿಲ್ಲ. ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಇಲ್ಲ, ನಮಗೆ ವೀರ್ಯಕಣಗಳು ಕಮ್ಮಿ ಇದ್ದಾಗ ಶುಗರು, BP ಬಹಳಷ್ಟು ರೋಗಗಳು ಬರ್ತಾ ಇರ್ತವೆ. ಇಂಥ ಸಮಸ್ಯೆಗೆ ಸೂಕ್ತ ಪರಿಷ್ಕಾರ ಅಂತಂದರೆ ನೋಡಿ, ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಇದು ಒಂದು ರ್ಯಾಲಿ ಗಿಡ, ಏನೋ ಅಂತಾರಪ್ಪ ಇದು, ಇದು ಬಂದು ಕಕ್ಕೆ ಗಿಡ ಅಂತ ಕರಿತೀವಿ. ನೋಡಿ, ಇದು ಕಾಯಿಗಳು ಈ ರೀತಿ ಇರ್ತವೆ. ಒಣಗಿರತಕ್ಕಂಥ ಕಾಯಿಗಳೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ಈಗ ಬಿಸಿಲು ಕಾಲ ಇರೋದ್ರಿಂದ ಗಿಡದಲ್ಲೇ ತುಂಬ ಚೆನ್ನಾಗಿ ಕಾಯಿಗಳು ಇದಾಗವೆ. ಆ ಕಾಯಿಗಳನ್ನ ನಾವೇನು ಮಾಡಬೇಕು ಅಂದರೆ ಶೇಖರಣೆ ಮಾಡ್ಕೋಬೇಕು. ನೋಡಿ, ಈ ರೀತಿ ಇರುತ್ತೆ. ನೋಡಿ ನೋಡಿ ಹಿಂಗಿರುತ್ತೆ. ಈ ಹುಳ ಕಡ್ದಿರ್ತದೆ. ಇದು ಬಲಿಷ್ಠವಾದ ಆಹಾರ ಆಗಿರೋದ್ರಿಂದ ಬಹುಬೇಗನೆ ಇದಕ್ಕೆ ಹುಳ ಬೀಳುತ್ತೆ. ನಾವೇನು ಮಾಡಬೇಕು ಅಂದರೆ ಆ ಜಾಗ ಕರೆಕ್ಟಾಗಿ ಕಟ್ ಮಾಡಾಕಿ. ಕಟ್ ಮಾಡಿಬಿಟ್ಟು ಏನು ಮಾಡಬೇಕು, ಈ ಒಂದು ಸಮಸ್ಯೆ ನಿಮಗೆ ಜಾಸ್ತಿ ಯಾರಿಗಾದ್ರೆ ನೋಡಿ ಹಿಂಗಿರ್ತದೆ, ಈ ಥರ ಚೆನ್ನಾಗಿರಬೇಕು, ಹುಳ ಬಿದ್ದಿರಬಾರ್ದು, ನೀಟಾಗಿರಬೇಕು. ಇಂಥದನ್ನು ಏನು ಮಾಡಬೇಕು ಅಂದರೆ ಶೇಖರಣೆ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳು ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಎತ್ತಿ ಮಿಕ್ಸಿಗೋ ಮಿಷಿನ್ಗೋ ಹಾಕ್ಕೊಂಡು ಚೂರ್ಣ ಮಾಡ್ಕೊಳ್ಳಿ. 100 ಗ್ರಾಮ್ ಚೂರ್ಣ ಇದನ್ನು ತಗೊಳ್ಳಿ. 50 ಗ್ರಾಮ್ ದಾಲ್ಚಿನ್ನಿ ಚಕ್ಕೆ ಚೂರ್ಣ ತಗೊಳ್ಳಿ. ಸ್ವಚ್ಛವಾಗಿರ್ತಕ್ಕಂಥ ದಾಲ್ಚಿನ್ನಿ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಿಲೋನ್ ದಾಲ್ಚಿನ್ನಿ ಅಂತ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ, ಅದನ್ನು ಬಳಸ್ಕೋಬೋದು. ತದನಂತರ 25 ಗ್ರಾಮ್ ಲವಂಗದ ಪುಡಿ ತಗೊಳ್ಳಿ. ಈ 3 ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದು ಒಂದು ಬಾಟ್ಲಲ್ಲಿ ಎತ್ತಿ ಇಟ್ಕೊಳ್ಳಿ. ಹಾಲು 1 ಕಾಲು ಲೀಟ್ರ್ ಹಾಲು ತಗೊಳ್ಳಿ. 2 ಇಲ್ಲಿಗೆ ಬೆಳ್ಳುಳ್ಳಿ ಹೆಚ್ಚಿಟ್ಕೆ ಅರಿಶಿನ ಪುಡಿ ಹಾಲ್ಗೆ ಹಾಕ್ಬಿಟ್ಟು ಈ ಚೂರ್ಣನ ಚೆನ್ನಾಗಿ ಕಾಯಿಸಿ, ಕಾದಿರ್ತಕ್ಕಂಥ ಹಾಲು ಇಳಿಸ್ಕೊಂಡು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಇದೊಂದು ಅರ್ಧ ಚಮಚ ಅಷ್ಟು ಈ ಚೂರ್ಣನ ಅದರೊಳಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಸಾಯಂಕಾಲ ಊಟ ಆದ ನಂತರ ತಗೊಂತ ಬಂದರೆ ನಿಮ್ಮಲ್ಲಿ ಸಮಸ್ಯೆ ಇರತಕ್ಕಂಥದ್ದು ಧಾತು ನಷ್ಟ ಆಗ್ಬೋದು, ಶೀಘ್ರ ಸ್ಖಲನ ಆಗ್ಬೋದು. ಕೆಲವರಿಗೆ ಸ್ವಪ್ನ ಸ್ಖಲನ ಆಗ್ತಾ ಇರ್ತದೆ, ಅವ್ರಿಗಾಗ್ಬೋದು. ಹಸ್ತಪ್ರಯೋಗಗಳಿಂದ ಪೂರ್ತಿ ವೀಕ್ ಆಗಿರ್ತಾರೆ, ಅವರಾಗ್ಬೋದು. ಯಾರೇ ಆಗಿರಲಿ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಹೆಣ್ಣು ಮಕ್ಕಳ ಜೊತೆ ಮಾತಾಡ್ತಾ ಇದ್ದರೆ ನೀರು ಥರ ಸೋರ್ತಾ ಇರ್ತದೆ, ಅವರಾಗ್ಬೋದು. ನೆನೆಸ್ಕೊಂಡು ಮೂತ್ರಕ್ಕೆ ಇಲ್ಲಿ ಸ್ಖಲನ ಆಗ್ತಾ ಇರ್ತದೆ, ಅವರಾಗ್ಬೋದು. ಯಾರೇ ಆಗಿರಲಿ, ಈ ಸೂಕ್ಷ್ಮವಾಗಿ ಅಂದರೆ ಕಡಿಮೆ ಪರ್ಸೆಂಟೇಜಲ್ಲಿರ್ತಕ್ಕಂಥ ಸಮಸ್ಯೆಗೆ ಇದನ್ನು ಬಳಸ್ಕೊಂಡಾಗ 100% ಕೆಲಸ ಮಾಡ್ತದೆ. ಅಥವಾ ದೀರ್ಘಕಾಲದಿಂದ ಸಮಸ್ಯೆ ಇದೆ, ನಮಗೆ ಕೌಂಟಿಂಗ್ ಸಮಸ್ಯೆ ಇದೆ, ಮಕ್ಕಳಾಗ್ತಾ ಇಲ್ಲ ಮತ್ತು ಹಸ್ತಪ್ರಯೋಗಗಳಿಂದ ಪೂರ್ತಿ ಬಿದೋಗಿದೆ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗುತ್ತೆ. ನಾವು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ನಮ್ಮಲ್ಲಿ ರತ್ನಪುರುಷ, ಬದನಕಾಮೇಶ್ವರಿ, ರತಿವಿಲಾಸಂ ಅಂತ ಹೇಳಿ 3 ವಿಧ ಮೆಡಿಸಿನ್ಸ್ ಇರ್ತವೆ. ಅವು ಯಾವ್ಯಾವ ಸಮಸ್ಯೆಗೆ ಏನೇನು ಕೊಡಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ, ಅದನ್ನು ಕಳಿಸ್ಕೊಡ್ತೀವಿ. ಬಳಸಿ ಆ ಸಮಸ್ಯೆಯಿಂದ ನೀವು ಪರಿಷ್ಕಾರ ತಗೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.